ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಮಹಿಳಾ ಜಿಲ್ಲಾ ಘಟಕದ ವತಿಯಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕರ್ತರನ್ನು ಸೇರ್ಪಡೆಯಾಗಿದ್ದೀರಿ. ಮುಂದೆ ಬರುವ ದಿನಗಳಲ್ಲಿ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯಿಂದ ದೊಡ್ಡ ಹೋರಾಟ ಮಾಡಬೇಕು. ನಮ್ಮ ಕಲಬುರಗಿಯಲ್ಲಿ ಹಾಗೆ ಕರ್ನಾಟಕದಲ್ಲಿ ಮೆಚ್ಚಿ ಬರುವಂಥ ಕೆಲಸ ಮಾಡಬೇಕು. ಈ ಎಲ್ಲ ಇವತ್ತು ವಹಿಸಿರುವಂಥ ಎಲ್ಲ ಕೆಲಸಗಳು ತಮ್ಮ ಮುಂದೆ ಬರೋ ಹೋರಾಟವನ್ನು ತಮ್ಮ ಕೆಲಸ ಮಾಡಿಕೊಂಡು ಎಲ್ಲ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಅಕ್ರಮ ಅಂದರೆ ಇಲ್ಲಿ ತಪ್ಪು ಕೆಲಸ ನಡೆದಿರ್ತದೆ, ಅಂದರೆ ನಿಂತ್ಕೊಂಡು ನೀವು ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಹಾಗೆ ನಮ್ಮ ಸಂಘಟನೆಯನ್ನು ಹೆಸರು ತರಬೇಕನ್ನೋ ವಿನಂತಿ ಎಲ್ಲ ಮಾಡಿಕೊಂಡು ನಮ್ಮ ಇವತ್ತು ಮಾದೇವಿ ರೋಡ್ ಸಿದ್ದಪ್ಪ ಹೆಳವಾರ್ ಅವರು ಇವತ್ತು ಜಿಲ್ಲಾ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕೆನ್ನು ನಮ್ಮ ಇಚ್ಛೆ. ಹಾಗೂ ನಮ್ಮ ಕಾರ್ಯಕರ್ತರು ದಿಲೀಪ್ ಅವರು ಆಗಲಿ, ಎಲ್ಲ ನಮ್ಮ ಫಕ್ರುದ್ದೀನ್ ಅವರು ಆಗಲಿ ಎಲ್ಲ ಸೇರ್ಪಡೆಗೊಂಡಿದ್ದಾರೆ. ಅವರು ದೊಡ್ಡ ಹೋರಾಟ ಮಾಡಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೆಸರು ತರಬೇಕನ್ನು ನಮ್ಮ ಸಂಘಟನೆಯನ್ನು ಅಂತ ಎರಡು ಮಾತು ಮುಗಿಸ್ತೀನಿ. ಜಿಲ್ಲಾ ಅಧ್ಯಕ್ಷರಾಗಿ ಬಿರ್ಸಾಮಿ ಹಿರೇಮಠ ತಂದರು. ಏನು ಸಾಕು ಸೇರ್ಪಡೆ ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾ ಘಟಕ ಹಮ್ಮಿಕೊಂಡಿದ್ದು, ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ಹಲವಾರು ಜನ ಮಹಿಳೆಯರು ಹಾಗೂ ನನ್ನ ಯುವಕ ಮಿತ್ರರು ಇವರೆಲ್ಲರಿಗೆ ಶುಭ ಹಾರೈಸುತ್ತಾ, ಇವರಿಗೆ ಒಂದು ಕಿವಿಮಾತು ಏನಪ್ಪ ಅಂತಂದರೆ, ಇವತ್ತು ಈ ಅಧಿಕಾರ ಸ್ವೀಕರಿಸಿದ ನಂತರ ಇವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಎಲ್ಲೇ ಅನ್ಯಾಯವನ್ನು ಕಂಡು ಬಂದರೂ ಇವತ್ತು ಖಂಡಿಸುತ್ತಾ, ಎಲ್ಲೇ ಭ್ರಷ್ಟಾಚಾರ ನೋಡಿದ್ರು ಅದನ್ನು ತಡೆ ಹಿಡಿಯುತ್ತಾ, ನಮ್ಮ ನಾಡಿಗಾಗಿ, ಜಲಕ್ಕಾಗಿ, ನಮ್ಮ ಹಕ್ಕಿಗಾಗಿ ಇವತ್ತೆಲ್ಲರೂ ಹೋರಾಟವನ್ನು ಮಾಡಲಿ ಅಂತ ಆಶಿಸ್ತಾ ಇವರಿಗೆ ಶುಭ ಹಾರೈಸ್ತೀವಿ. ಸುಭಾಷ್ ಬಿದ್ದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ರಾಜ್ಯಾಧ್ಯಕ್ಷ.